ಕಾವ್ಯ ಕಣ್ಣಲ್ಲಿ ಕೊನೆಗೂ ಕಣ್ಣೀರು ಹಾಕಿಸಿದ ಗಿಲ್ಲಿ. ಆ್ಯಕ್ಚುಲ್ ಆಗಿ ಒಂದು ಸೀಕ್ರೆಟ್ ಟಾಸ್ಕ್ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಎಂಡಿಂಗಲ್ಲಿ ಒಂದು ಟಾಸ್ಕ್ನ ಕೊಡ್ತಾರೆ ವಿಲನ್ ಅವರು, ಒಂದು ಸೀಕ್ರೆಟ್ ಟಾಸ್ಕ್ ಮತ್ತು ಇನ್ನೊಂದು ಅಡುಗೆ ಮಾಡೋ ಟಾಸ್ಕು. ಫಸ್ಟ್ ಅಡುಗೆ ಮಾಡೋ ಟಾಸ್ಕ್ ಏನಿತ್ತು ಅಂತ ಅಂದರೆ 24 hours ಅಶ್ವಿನಿ ಮತ್ತು ಗಿಲ್ಲಿ ಅವರು ಒಂದು ಅಡುಗೆನ ಮಾಡಿಕೊಡ್ಬೇಕಾಗಿರುತ್ತೆ ಮನೆಯವ್ರಿಗೆಲ್ಲರಿಗೂ ಕೂಡ, ಯಾರ್ದು ಹೆಲ್ಪು ಕೂಡ ಯೂಸ್ ಮಾಡ್ಕೊಳ್ದಂತೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿದರೆ ಅಂತ ಅನಿಸುತ್ತೆ. ಅದಲ್ಲದೆ ಇನ್ನೊಂದು ಟಾಸ್ಕು ಕೂಡ ಕೊಟ್ಟಿದ್ರು, ಸೀಕ್ರೆಟ್ ಟಾಸ್ಕು ಏನಂತ ಅಂದರೆ ಕಾವ್ಯ ಅವ್ರನ್ನ ಹೀಯಾಳಿಸ್ಬೇಕು ಅಶ್ವಿನಿ ಮತ್ತು ಗಿಲ್ಲಿ ಅವ್ರು ಸೇರಿ, ಅಂದರೆ ಅವ್ರ ಕಣ್ಣಲ್ಲಿ ಕಣ್ಣೀರು ತರಿಸ್ಬೇಕು. ಅದನ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿದರೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ, ಇದನ್ನೇನಾದ್ರು ಕಂಪ್ಲೀಟ್ ಮಾಡಿದರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀರಾ ನೀವು ಅಂತ ಫಸ್ಟ್ ಹಿಂಟ್ನ ಕೊಟ್ಟಿದ್ರು. ಆಲ್ಮೋಸ್ಟ್ ಡಿಸಿಷನ್ನ ಇವರು ಲಾಸ್ಟ್ ಮೂಮೆಂಟಲ್ಲಿ ತೊಗೊಳ್ತಾರೆ, ಇದು ಗಿಲ್ಲಿ ಅವರು ಆ ಒಂದು ಕೆಲಸನ ಮಾಡಬೇಕಾ ಮಾಡಬಾರ್ದಾ ಅಂತ. ಬಟ್ ಅಲ್ಲಿ ಅಶ್ವಿನಿ ಅವರು ಅಪ್ರೂವಲ್ಲು ಕೂಡ ಕೊಟ್ಟಿರ್ತಾರೆ. ಬಟ್ ಈಗ ಚೆನ್ನಾಗಿ ಇವಾಗ ಹೀಯಾಳಿಸಿದ್ದಾರೆ. ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ನಾವು ಅಂದ್ಕೊಳ್ಬೋದು. ಅದೇ ಥರ ಪ್ರೋಮೋ ಬಗ್ಗೆ ಇವಾಗ ಮಾತಾಡೋದಾದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ, ಅಂದ್ರೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ ನೀವು, ನಾವು ರೇಗಿಸಿದ್ಕೆ ನೀವು ಬರೀ ನಾಮಿನೇಷನ್ಸ್ ಅಲ್ಲಿ ಆ ಒಂದು ರೀಸನ್ ನ ಕೊಟ್ಬಿಟ್ಟಿದಾರಲ್ಲ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಕ್ಚುಲ್ ಆಗಿ ಫಸ್ಟ್ ಇಂದನೂ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ನಡುವೆ ಆ ಒಂದು ರೇಕ್ಸೋ ಆಟ ಜಾಸ್ತಿ ಆಗಿದೆ ಅಂತಲೇ ಅನ್ಬೋದು. ಆ ಒಂದು ರೇಕ್ಸದಲ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇರಿಟೇಟ್ ಆಗ್ತಿದೆ ಕಾವ್ಯ ಅವ್ರಿಗೆ. ಅದನ್ನು ಹೇಳ್ಕೊಂಡ್ರು ಕೂಡ ಅವ್ರು ಇರಿಟೇಟ್ನ ಮಾಡ್ತಿದ್ರು. ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಇನ್ನೂ ತಿದ್ಕೊಂಡಿರಲಿಲ್ಲ ಗಿಲ್ಲಿ ಅವರು. ಅದನ್ನು ತಿದ್ಕೊಳ್ಳಿ ಅಂತಲೇ ಮತ್ತೆ ನಾಮಿನೇಷನ್ ಆಗಿರ್ಬೋದು, ಕಳಪೆ ಆಗಿರ್ಬೋದು, ಆ ರೀತಿ ಒಂದು ರೀಸನ್ನ ಕೊಟ್ಟು ನಾಮಿನೇಟ್ ಮತ್ತೆ ಕಳಪೆ ಮಾಡ್ತಿದ್ರು. ಅದನ್ನು ಕೂಡ ಇಲ್ಲಿ ಹೈಲೈಟ್ ಆಗ್ತಿದೆ ಅಂತಲೇ ಅನ್ಬೋದು. ಆಮೇಲೆ ಹೇಳ್ತಾರೆ, ನಾರ್ಮಲ್ ಆಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಜಂಟಿಯಾಗಿ ಬಂದಲ್ಲ, ಅದು ನಂದು ದೊಡ್ಡ ತಪ್ಪು. ಅದೇ ಥರ ನೀವೇನು ಲಕ್ಕಿ ಅಂತ ಅಂದ್ಕೊಂಡಿದ್ವಿ ನಾವು ಸ್ಪಂದನನ, ಅವರೆಲ್ಲ ಲಕ್ಕಿ, ನೀವು ಲಕ್ಕಿ ಅಂದರೆ ಈ ಒಂದು ಮಾತುಗಳನ್ನ ಹೇಳ್ಬಿಟ್ಟು ಅವರು ಕುಗ್ಗಿಸ್ಬೇಕು, ಅವ್ರ ಕಣ್ಣಲ್ಲಿ ನೀರು ತರಿಸ್ಬೇಕು ಅಷ್ಟೇ. ಆದರೆ ಲಕ್ಕಿ ಅವರು ಈ ಮಾತುಗಳೆಲ್ಲನೂ ಕೂಡ ಆಡ್ತಾ ಇಲ್ಲ, ಸೀಕ್ರೆಟ್ ಟಾಸ್ಕ್ ಇಲ್ಲ ಅಂತ ಅಂದರೆ. ಆದರೆ ಅಲ್ಲಿ ಅಶ್ವಿನಿ ಅವರು ಕೂಡ ಒಂದು ಬಿಟ್ಕೊಡ್ತಿಲ್ಲ, ಯಾರು ಕೂಡ ಬಿಟ್ಕೊಡ್ತೀರಾ ಅಂದರೆ ಅವರಿಬ್ಬರು ಮಾತ್ರ ಒಂದು ಸೀಕ್ರೆಟ್ ಟಾಸ್ಕ್ ಗೊತ್ತಿರೋದು. ನಿಮ್ಮ ಎಪಿಸೋಡಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ ಒಂದು ಪಾಯಿಂಟ್ ಹೇಳುವಾಗ ಅವ್ರಿಗೆ ಒಂದು ಸ್ವಲ್ಪ ಇರಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಫಸ್ಟಿಂದನೂ ಕೂಡ ಇರಿಟೇಟ್ ಮಾಡ್ತಾ ಬಂದರು. ಬಟ್ ಈ ಒಂದು ಪಾಯಿಂಟ್ ಹೇಳಿದ ಮೇಲೆ ಇನ್ನೂ ತುಂಬ ಇರಿಟೇಟ್ ಆಗಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಈ ಒಂದು ಮೈಂಡ್ಸೆಟ್ ಎಲ್ಲನೂ ಕೂಡ ಇಟ್ಕೊಂಡು ನೀವೇನೇ ನನ್ನ ಹತ್ರ ಚೆನ್ನಾಗಿರ್ತೀರಾ, ಚೆನ್ನಾಗಿ ರೇಗಿಸ್ತೀರಾ, ಬಂದು ಯಾಕೆ ಈ ಥರ ಮಾತಾಡ್ತೀರಾ ಅಂದ್ರೆ ಕೂಡ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಕಾವ್ಯ ಅವರು ಇಲ್ಲಿ ಕ್ವಶನ್ನ ಕೇಳ್ತಿದ್ದಾರೆ ಅಂತಲೇ ಅನ್ಬೋದು. ಅದೇ ಥರ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಮೇಯ್ನಾಗಿ ಉರ್ಸೋದಕ್ಕೆ ಅಂದರೆ ಕಣ್ಣೀರು ಹಾಕ್ಸೋದಕ್ಕೆ ಲಾಸ್ಟ್ ಒಂದು ಪಾಯಿಂಟನ್ನ ಹೇಳ್ತಾರೆ. ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ, ಗಿಲ್ಲಿ ಅವ್ರ ಫ್ರೀ ಪ್ರಾಡಕ್ಟು ನೀವು ಕಾವ್ಯ ಅವರೇ ಅಂತ ಹೇಳಿದಾಗ, ಇದೆಲ್ಲನೂ ಕೂಡ ನೀವು ಮುಂಚೆನೇ ಹೇಳಿದರೆ ನಂಗೆ ಅರ್ಥ ಆಗ್ತಿತ್ತು ಯಾವ ರೀತಿ ಇತ್ತು ನಿಮ್ಮ ಮೈಂಡ್ ಸೆಟ್ಟು ಅಂತ ಅಂದಾಗ, ಅವರು ನಾನು ಇವಾಗಲೂ ಹೇಳ್ತೀನಿ, ನೀವು ಫ್ರೀ ಪ್ರಾಡಕ್ಟಿಂದನೇ ಬಂದಿರೋದು, ನನ್ನಿಂದನೇ ನೀನು ಬಂದಿರೋದು ಅಂತ ಚೆನ್ನಾಗಿ ರೇಗಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಏನು ಬಿಗ್ ಬಾಸ್ ಅವ್ರಂದರೆ ವಿಲನ್ ಅವರೇ ತಂದು ಹಾಕಿ ಇಟ್ಬಿಟ್ಟಿದ್ದಾರೆ ಇವರನ್ನ ಸಪ್ರೇಟ್ ಮಾಡಿದ್ದಕ್ಕೆ, ಇಂಡಿವಿಜುವಲ್ ಗೇಮ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಅಂತಲೇ ಅಂದ್ಕೊಳ್ಬೋದು ನಾವು. ಲಾಸ್ಟಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ, ಸ್ಪಂದನ ಅವ್ರ ನಡುವೆ, ಅವರಿಬ್ಬರು ನಡುವೆ ಡಿಸ್ಕಷನ್ ಆಗುತ್ತೆ. ಅಂದರೆ ಸ್ಪಂದನ ಕಾವ್ಯ ಅವ್ರ ನಡುವೆ ಒಂದು ಡಿಸ್ಕಷನ್ ಆಗುತ್ತೆ. ಅವ್ರು ಈ ಥರ ಮಾತಾಡ್ತಿದ್ದಾರಲ್ಲ ಗಿಲ್ಲಿ ಅವರು, ಅದೆಲ್ಲನೂ ಕೂಡ ನಾನು ತಗೊಳೋದಕ್ಕಾಗ್ತಿಲ್ಲ, ಏನಕ್ಕೆ ಈ ಥರ ಆಗ್ತಿದೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಹೇಳ್ಬೋದು, ಅಂದರೆ ಸೀಕ್ರೆಟ್ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಹೇಳೋ ಚಾನ್ಸಸ್ ಜಾಸ್ತಿ ಇದೆ, ಅದೇನು ಕೂಡ ಬಿಟ್ಕೊಡೋದಿಲ್ಲ. ನಾರ್ಮಲ್ ಆಗಿ ವಿಲನ್ ಅವರೇ ಹೇಳ್ಬಿಡ್ತಾರೆ ಏನೋ ಲಾಸ್ಟಲ್ಲಿ, ಅವ್ರೇನಾದ್ರು ಒಪ್ಕೊಳ್ಳಿಲ್ಲ ಅಂತ ಅಂದರೆ ತುಂಬ ಬೇಜಾರಾಗಿದ್ದಾರೆ ಅಂತಲೂ ಕೂಡ ಕಾಣಿಸ್ತದೆ ಕಾವ್ಯ ಅವರು. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದನೂ ನನ್ನ ಫೇವರ್ ಇದ್ದವರು ಇವಾಗ ಏನಕ್ಕೆ ಈ ಥರ ಆಡ್ತಿದ್ದಾರೆ, ಇವಾಗ ಏನಕ್ಕೆ ಈ ಥರ ಸಪ್ರೇಟ್ ಆಗ್ತಿದ್ದಾರೆ ನನ್ನಿಂದ, ಆ ಒಂದು ವರ್ಡ್ಗಳನ್ನ ಯೂಸ್ ಮಾಡ್ತಿದ್ದಾರಲ್ಲ, ಅದೆಲ್ಲನೂ ಕೂಡ ನನ್ನ ಕೈಲಿ ತಗೊಳೋಕ್ಕಾಗ್ತಿಲ್ಲ ಒಂದೊಂದು ವರ್ಡ್ನು ಅಂತ ಅಲ್ಲಿ ಕ್ಲಿಯರ್ ಆಗಿ ಸ್ಪಂದನ ಅವ್ರಿಗೆ ಹೇಳ್ತಿದ್ದಾರೆ ಅಂತಲೇ ಅನ್ಬೋದು. ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.